ನಾವಿವತ್ತು ಉಡುಪಿ ಜಿಲ್ಲೆಯ ಹೆಜಮಾಡಿ ಗ್ರಾಮದ ಹೆಜಮಾಡಿ ಕೋಡಿಯ ಶ್ರೀ ಬ್ರಹ್ಮಮುಗ್ಗೇರ್ಕಳ ದೇವಸ್ಥಾನದಿಂದ ನಡೆಯುವಂತಹ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಕಂಗಿಲು ಸೇವೆ ಅಥವಾ ಕಂಗುಲು ಸೇವೆಯ ಜಾಗದಲ್ಲಿದ್ದೀವಿ. ಈ ಕಂಗುಲು ಸೇವೆ ಅನ್ನುವಂಥದ್ದು ಈ ಹೆಜಮಾಡಿಯಲ್ಲಿ ಒಂದು ಟೈಮು ಪ್ರತಿ ವರ್ಷ ನಡೀತಿದ್ರು. ಆನಂತರ ಅಷ್ಟಮಂಗಲದಲ್ಲಿ ಯಾವುದೇ ಕಾರಣಕ್ಕೆ ಈ ಸಂಪ್ರದಾಯವನ್ನು ನಿಲ್ಲಿಸಬಾರದೆನ್ನುವಂಥ ಕಾರಣಕ್ಕೋಸ್ಕರ ಊರಿನ ಮಾರಿಯನ್ನು ಓಡಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಅಷ್ಟಮಂಗಲದಲ್ಲಿ ಬಂದಂತಹ ಕಾರಣಕ್ಕೋಸ್ಕರ ಇಂದು ಪ್ರತಿ 2 ವರ್ಷಕ್ಕೊಮ್ಮೆ ಆ ದೇವಸ್ಥಾನದ ಅರ್ಚಕ ವರ್ಗದವರು ಆ ಸಮುದಾಯದವರು ಸೇರಿ ಇಲ್ಲಿ ಹೆಜಮಾಡಿಯಲ್ಲಿ ಆಲಡೆ ಸೇವೆಯ ಮರು ದಿವಸ ಆದಿಸ್ಥಳ ಜುಮಾದಿ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜುಮಾದಿ ದೇವಸ್ಥಾನದಿಂದ ಈ ಆದಿಸ್ಥಳ ಶ್ರೀ ಬ್ರಹ್ಮಮುಗ್ಗೇರ್ಕಳ ದೇವಸ್ಥಾನ ಆದಿಸ್ಥಳ ಹೆಜಮಾಡಿ ಕೋಡಿಗೆ ಅಲ್ಲಿಂದ ಸಿರಿಯನ್ನು ಅಂದರೆ ತೆಂಗಿನ ಗರಿಯ ಸುಳಿಗರಿಯನ್ನು ಈ ಸಾನ್ನಿಧ್ಯಕ್ಕೆ ತಗೊಂಡ್ಬಂದು ಇಲ್ಲಿ ಯಾರೆಲ್ಲ ಆ ಕಂಗಿಲಿನ ಸಿರಿಯನ್ನು ಕಟ್ತಾರೆ ಅವರೆಲ್ಲರನ್ನ ವೇಷಭೂಷಣ ಮಾಡಿ ಇಲ್ಲಿಂದ ಊರಿಗೆ ಸಂಚಾರ ಹೋಗಿ ಊರಿನ ಇಡೀ ಗಡಿಯನ್ನು ದಾಟಿಕೊಂಡು ಈ ಊರಿನಿಂದ ಆಚೆ ಈ ಮಾರಿಯನ್ನು ಓಡಿಸುವಂತಹ ಸಂಪ್ರದಾಯ ಈ ಕಂಗುಲು ಕುಣಿತ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದೆ. ಸೊ ಇಲ್ಲಿಯ ನಡೀತಾ ಇದೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದೆ. ಇಲ್ಲಿಯ ಗ್ರಾಮಸ್ಥರು, ಊರಿನ 10 ಸಮಸ್ತರು, ಆನಂತರ ದೇವಸ್ಥಾನದ ಗುರಿಕಾರರು ಮತ್ತು ಅಲ್ಲಿಯ ಸದಸ್ಯರು ಸೇರಿ ಇದೊಂದು ದೊಡ್ಡ ಒಂದು ದೇವತಾ ಕಾರ್ಯ, ಊರಿಗೆ ಬರುವಂಥ ಮಾರಿಯನ್ನು ಓಡಿಸುವಂಥದ್ದು. ಇದಕ್ಕೆ ಊರಿನ ಗ್ರಾಮಸ್ಥರ ಸಂಪೂರ್ಣ ಬೆಂಬಲ ಇದ್ದು ತುಂಬ ಅಚ್ಚುಕಟ್ಟಾಗಿ ಈ ಹೆಜಮಾಡಿಯ ಪ್ರದೇಶದಲ್ಲಿ ಕಂಗುಲು ಸೇವೆ ನಡೀತಾ ಇದೆ. ನಾವು ಕೂಡ ಈ ಕಂಗುಲಿನ ಹೆಸರಲ್ಲಿ ಒಂದಿಷ್ಟು ಕಡೆ ಅವೇರ್ನೆಸ್ ಮೂಡಿಸುವಂಥದ್ದು ಅಥವಾ ಕಾರ್ಯಕ್ರಮಗಳನ್ನು ಕೊಡುವುದರಿಂದ ಆನಂತರ ಈ ಕಂಗುಲಿನ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಲಿಕ್ಕೆ ಹೋಗಿ ಆನಂತರ ನನ್ನ ಅಜ್ಜ ತಂದೆಯಿಂದ ನಮಗೆ ಬಂದಿರುವಂಥದ್ದು. ಸೊ ನಾನು ಕಾಪು ಶ್ರೀ ಬ್ರಹ್ಮಮುಗ್ಗೇರ್ಕಳ ಹುಲಿಚಂಡಿ ದೇವಸ್ಥಾನದ ಸದಸ್ಯನಾಗಿದ್ದು ಅಲ್ಲಿ ಹಿಂದೆ ಇತ್ತು ನಾನು ಚಿಕ್ಕದಿರುವಾಗ. ಅನಂತರ ಕಾರಣಾಂತರಗಳಿಂದ ಇದನ್ನು ಅಲ್ಲಿ ನಾವು ಮುಗಿಸುವಂತಹ ಪ್ರಮೇಯ ಬಂತು. ಆದರೂ ಈ ಮಾರಿಯ ಸೇವೆಯನ್ನು ಮಾಡಬೇಕೆನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ 2 ಕಡೆ ಇಂದಿಗೂ ಈ ಕಂಗುಲು ಸೇವೆ ನಡೀತಾ ಇದೆ. 2 ಕಡೆಯಲ್ಲಿ ಒಂದೊಂದು ದಿವಸ ಬಂದು ಕಂಗುಲ್ನ ಮಾರಿಯ ಸೇವೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಸೊ ದೇವರು ಈ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಶ್ರೀ ಬ್ರಹ್ಮಮುಗ್ಗೇರ್ಕಳ ಮುಗ್ಗೇರ್ಕಳ ದೇವಗಳಲ್ಲಿ ಹಾಗೂ ಜುಮಾದಿ ಬಂಟ ಗುಳಿಗ ದೇವದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖುಷಿಯ ವಿಚಾರ ಏನಂದರೆ, ನೀವು ಇವತ್ತು ಇಲ್ಲಿ ಹೆಜಮಾಡಿಯ ಶ್ರೀ ಬ್ರಹ್ಮಮುಗ್ಗೇರ್ಕಳ ದೇವಸ್ಥಾನದಲ್ಲಿ ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆಲ್ಮೋಸ್ಟ್ ಎಜುಕೇಟೆಡ್ ಹುಡುಗರು ಇದರ ಸಿರಿ ಕಟ್ತಾ ಇದ್ದಾರೆ. ಎಜುಕೇಟೆಡ್ ನಮ್ಮ ಸಮುದಾಯದ ಮಕ್ಕಳು ಪಾರ್ಧನೆ ಹೇಳ್ತಾ ಇದ್ದಾರೆ. ಎಜುಕೇಟೆಡ್ ನಮ್ಮ ಸಮುದಾಯದವರು ಡೊಳ್ಳು ಬಡಿತಾ ಇದ್ದಾರೆ, ಚೆಂಡನ್ನು ನುಡಿಸ್ತಾ ಇದ್ದಾರೆ. ಚಿಕ್ಕ ಹುಡುಗ ಒಬ್ಬ ಕೊಳಲು ನುಡಿಸ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೆ ಈ ಸಂಪ್ರದಾಯ ಇಲ್ಲಿ ಮತ್ತು ಮಟ್ಟು ಕಡ್ಪಾಡಿಯಲ್ಲಿ ನಿಲ್ತದೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ. ಯಾಕಂದರೆ ಊರಿನ ಗ್ರಾಮಸ್ಥರು ಅಷ್ಟೊಂದು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಹೊಸ ಜನ್ರೇಷನ್, ಈಗಿನ ಜನ್ರೇಷನ್ ಕೂಡ ಇದರಲ್ಲಿ ತುಂಬ ಒಲವು ಇದೆ. ಇದನ್ನು ಮುಗಿಸಬಾರ್ದು. ಈಗ ಹಿರಿಯರ ಜೊತೆ ಸೇರಿಕೊಂಡು ಪಾರ್ಧನಗಳನ್ನು ಹಾಡೋದು. ಈಗ ನಾವು ಯಾರಿಗೂ ಕೂಡ ನಮ್ಮ ಪಾರ್ಧನವನ್ನು ಬರೆದು ಕೊಡುವುದಿಲ್ಲ. ನಮಗೆ ಬಂದದ್ದು ಹೇಗೆಂದರೆ ನನ್ನ ಅಜ್ಜನಿಂದ, ನನ್ನ ಅಪ್ಪನಿಂದ. ಈಗಿನ ಹೊಸ ಜನ್ರೇಷನ್ ನಮ್ಮ ಜೊತೆ ಹಾಡ್ತಾ ಇದ್ದಾರೆ. ಇವರು ಹಾಡೋದೇನೆಂದರೆ ನಮ್ಮ ಜೊತೆ ಹಾಡಿ 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 ಅವರಿಗೆ ಬಾಯಾಟ ಆಗಬೇಕು ವಿನಃ ಇದನ್ನು ನಾವು ಯಾರಿಗೂ ಕೂಡ ಬರೆದು ಕೊಟ್ಟಿಲ್ಲ. ನಮ್ಮ ಹಿರಿಯರು ನಮಗೆ ಬರೆದು ಕೊಟ್ಟಿಲ್ಲ. ಈಗ ಕಂಗು ಅಂದರೆ ಅಡಿಕೆ ಮರ, ಓಲಿ ಅಂದರೆ ಗರಿ, ತೆಂಗಿನ ಮರದ ಗರಿ. ಅಂದರೆ ಅಡಿಕೆ ಮರದ ಹಾಳೆಯ ಟೋಪಿಯನ್ನು ಒಂದು ಸ್ಥಿರಸ್ಥಾನವನ್ನು ಧರಿಸಿಕೊಂಡು ತೆಂಗಿನ ಮರದ ಸಿರಿ ಅಂದರೆ ಸುಳಿಗರಿಯನ್ನು ಮೈಗೆ ಕಟ್ಟಿಕೊಂಡು ಬಂದಂತಹ ಒಂದು
ಕಂಗು ಅಂದರೆ ಅಡಿಕೆ, ಒಲಿ ಅಂದರೆ ತೆಂಗಿನ ಸುಳಿಗರಿ, ಈ ಎರಡು ಸೇರಿ ಕಂಗುಲು ಆಗಿದೆ ಎನ್ನುವಂಥದ್ದು ಒಂದಿಷ್ಟು ನಮ್ಮ ಸ್ಟಡಿಯಿಂದ ತಿಳಿದು ಬರ್ತದೆ. ಕಂಗಿಲು ಏನಕ್ಕೆ ಆಗ್ತದೆ ಅಂದರೆ, ನಾವು ಸಾಂಪ್ರದಾಯಿಕವಾಗಿ ಅಥವಾ ಹೇಳುವುದಾದರೆ, ಊರಿನಲ್ಲಿ ಅಧರ್ಮ ಹೆಚ್ಚಿದಾಗ ಪಾರ್ವತಿ ದೇವಿ ಮಾರಿಯ ರೂಪವನ್ನು ತಾಳಿ ಇಲ್ಲಿ ಸಮುದಾಯದಲ್ಲಿ ಅಧರ್ಮ ಹೆಚ್ಚಾದಾಗ ಅದನ್ನು ನಿಯಂತ್ರಣಕ್ಕೆ ತರಬೇಕೆನ್ನುವಂಥ ದೃಷ್ಟಿಯಿಂದ ಮಾರಿಯ ರೂಪ ತಾಳಿ ಭೂಲೋಕಕ್ಕೆ ಬರ್ತಾಳೆ. ಭೂಲೋಕದ ಆ ಹೊತ್ತಿಗೆ ಮಬ್ಬು, ಬಳಂಗಾರು, ಗೋಣರೆಬಾವು, ಕೋರ, ಕೋಟ್ಲೆ ಇಂತಹ ರೋಗವನ್ನು ಬಿತ್ತುತ್ತಾರೆ ಎನ್ನುವಂತಹ ಪ್ರತೀತಿ. ಆಗ ಊರಿನ ಜನ ಸಮುದಾಯ ನಮ್ಮ ಈಶ್ವರ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಈಶ್ವರ ದೇವರು ಕೊರಗಜ್ಜನ ರೂಪವನ್ನು ತಾಳ್ಕೊಂಡು ಶಿವಗಣಗಳನ್ನು ಒಟ್ಟು ಮಾಡಿಕೊಂಡು, ಶಿವಗಣಗಳಂದರೆ ಬೇರೆ ಯಾರೂ ಎಲ್ಲ, ನಮ್ಮ ತುಳುನಾಡಿನ ಅಷ್ಟು ದೈವಗಳು ಎನ್ನುವಂಥ ಒಂದು ಪದ್ಧತಿ, ಇದನ್ನು ಒಟ್ಟು ಮಾಡಿಕೊಂಡು ಪಾರ್ವತಿ ಬಿತ್ತಿದ ಮಾರಿಯನ್ನು ಈಶ್ವರ ದೇವರು ನಿವಾರಣೆ ಮಾಡ್ತಾರೆ ಎನ್ನುವಂಥದ್ದು ಒಂದು ನಂಬಿಕೆ. ಸೊ ಇದರಿಂದಾಗಿ ಮಾರಿ ಫುಲ್ ಇಡೀ ಊರಿಗೆ ಒಂದು ಸುತ್ತು ಬಂದು ಆ ಊರಿನ ಗಡಿಯಿಂದ ಆಚೆ ಈ ಮಾರಿಯನ್ನು ಓಡಿಸುವಂತಹ ಸಂಪ್ರದಾಯ. ಒಂದು ಸಲ ಮುಗಿಸಿದ್ದನ್ನು ಇನ್ನೊಂದು ಸಲ ಪ್ರಾರಂಭ ಮಾಡೋದು ಕಷ್ಟ. ಯಾಕಂದರೆ ಅದನ್ನು ದೇವರ ಅನುಮತಿಯಂತೆ ದೇವರ ಹತ್ರ ಕೇಳಿ ಅಥವಾ ಕೊರಗಜ್ಜನ ಹತ್ರ ಕೇಳಿ ಅಥವಾ ಕಾಪಲ್ಲಿ ನಾವು ಮಾರಿಯಮ್ಮನ ಹತ್ರ ಕೇಳಿ, ಗ್ರಾಮಸ್ಥರನ್ನು ಕೇಳಿ ಇದನ್ನು ನಿಲ್ಲಿಸಿರುವಂಥದ್ದು. ಇನ್ನು ಅದನ್ನು ಹೊಸದಾಗಿ ಪ್ರಾರಂಭ ಮಾಡೋದು ಕಷ್ಟ. ಆಯ್ತು.